ಮೋಹಕ ತಾರೆ ನಟಿ ರಮ್ಯಾ ಕೀಳು ಮಟ್ಟದ ಕಮೆಂಟ್ಗಳ ವಿರುದ್ಧ ಸಮರವನ್ನ ಸಾರಿದ್ರು. ಅರ್ಥಾತ್ ದರ್ಶನ್ ಫ್ಯಾನ್ಸ್ ಅಂತ ಹೆಸರು ಹೇಳಿಕೊಂಡು ಯಾರ್ಯಾರು ಕಮೆಂಟ್ ಮಾಡಿದ್ರಲ್ಲ ಅವರನ್ನ ಹೆಡೆಮುರಿ ಕಟ್ಟಿ ಅಂತ ಹೇಳಿ ಕಂಪ್ಲೇಂಟ್ ಕೂಡ ಕಟ್ಟಿದ್ರು. ಈ ಸಿಸಿಬಿ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಚುರುಕುಗೊಳಿಸಿ ಬೇರೆಯವರ ಹೆಸರಿನಲ್ಲಿ ಕಮೆಂಟ್ ಮಾಡ್ತಾ ಇದ್ದಂತಹ ಇಬ್ಬರನ್ನ ಈಗ ಲಾಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರ ಇಬ್ರು, ಅವರ ಹಿನ್ನೆಲೆ ಆದ್ರೂ ಏನು, ಬನ್ನಿ ನೋಡ್ಕೊಂಡು ಬರೋಣ. ರಮ್ಯಾಗೆ ಕೆಟ್ಟ ಕಮೆಂಟ್ ಮಾಡಿದ ದರ್ಶನ್ ಫ್ಯಾನ್ಸ್ಗೆ ಬಿಸಿ. ರಮ್ಯಾಗೆ ಅಶ್ಲೀಲ ಸಂದೇಶ ಕಳಿಸಿದ್ದ ಇಬ್ಬರ ಬಂಧನ. 11 ಮಂದಿಯನ್ನ ವಶಕ್ಕೆ ಪಡೆದು ಸಿಸಿಬಿ ವಿಚಾರಣೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ನ ಬೇಲ್ ಭವಿಷ್ಯ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ಜಾಮೀನು ಭವಿಷ್ಯ ತೂಗುಯ್ಯಾಲೆಯಲ್ಲಿದೆ. ಇತ್ತ ಮಾಜಿ ಸಂಸದೆ ನಟಿ ರಮ್ಯಾ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗೋ ಭರವಸೆ ಇದೆ ಎಂದು ಪೋಸ್ಟ್ ಮಾಡಿದ್ರು. ಇದು ದರ್ಶನ್ ಫ್ಯಾನ್ಸ್ಗಳನ್ನ ಕೆರಳುವಂತೆ ಮಾಡಿತ್ತು. ದರ್ಶನ್ ಅಭಿಮಾನಿಗಳು ರಮ್ಯಾ ವಿರುದ್ಧ ಅಸಭ್ಯ ಕಮೆಂಟ್ಗಳನ್ನ ಹಾಕ್ತಿದ್ರು. ಅಶ್ಲೀಲ ಪದಗಳನ್ನ ಬಳಸಿ ನಿಂದಿಸಿ ಕಮೆಂಟ್ ಪೋಸ್ಟ್ ಮಾಡ್ತಿದ್ರು. ಡಿ ಫ್ಯಾನ್ಸ್ ಆಕ್ರೋಶ ಅತಿರೇಕಕ್ಕೆ ಹೋದ ಕಾರಣ ನಟಿ ರಮ್ಯಾ ತಮ್ಮ ಇನ್ಸ್ಟಾದಲ್ಲಿ ಕಮೆಂಟ್ಗಳ ಸ್ಕ್ರೀನ್ಶಾಟ್ ತೆಗೆದು ಅಪ್ಲೋಡ್ ಮಾಡಿದ್ರು. ರೇಣುಕಾಸ್ವಾಮಿ ಸಂದೇಶಕ್ಕೂ ದರ್ಶನ್ ಫ್ಯಾನ್ಸ್ ಸಂದೇಶಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಇಂತಹ ಮನಸ್ಥಿತಿ ಉಳ್ಳವರಿಂದಲೇ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಅತ್ಯಾಚಾರ, ಹಿಂಸೆ ನಡೆಯುತ್ತಿದೆ ಎಂದು ಕಿಡಿಕಾರಿದ್ರು. 43 ನಕಲಿ ಇನ್ಸ್ಟಾಗ್ರಾಂ ಖಾತೆಗಳ ವಿರುದ್ಧ ರಮ್ಯಾ ಸಿಸಿಬಿ ಸೈಬರ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ನಟಿ ರಮ್ಯಾಗೆ ಕಳಿಸಿದ ಅಶ್ಲೀಲ ಕಮೆಂಟ್ ಪ್ರಕರಣವನ್ನ ಗಂಭೀರವಾಗಿ ಸ್ವೀಕರಿಸಿದ ಸಿಸಿಬಿ ಸೈಬರ್ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ 11 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಇದಲ್ಲದೆ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಒಟ್ಟಾರೆಯಾಗಿ 13 ಮಂದಿಯನ್ನ ಪೊಲೀಸರು ಡ್ರಿಲ್ ಮಾಡ್ತಿದ್ದಾರೆ. ಬಂಧಿತರು ಯಾರ ಅಭಿಮಾನಿಗಳು ಎಂದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ಮೇಲೆ ಕಾಕಿ ಕಣ್ಗಾವಲು. ಕೆಟ್ಟ ಕಮೆಂಟ್ ಮಾಡುವವರಿಗೆ ಕಮಿಷನರ್ ಎಚ್ಚರಿಕೆ. ನಟಿ ರಮ್ಯಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಪ್ರತಿಕ್ರಿಯಿಸಿ, ನಟಿ ರಮ್ಯಾ ದೂರಿನನ್ವಯ ಕೆಲವರನ್ನ ಗುರುತಿಸಲಾಗಿದ್ದು 13 ಮಂದಿಯನ್ನ ವಶಕ್ಕೆ ಪಡೆಯಲಾಗಿತ್ತು. ಈ ಪೈಕಿ ಇಬ್ಬರನ್ನ ಬಂಧಿಸಲಾಗಿದೆ. ಬಂಧಿತರು ಯಾರ ಅಭಿಮಾನಿ ಅನ್ನೋದರ ಬಗ್ಗೆ ತನಿಖೆ ನಡೆಯುತ್ತಿವೆ. ಮುಂದುವರೆದು ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲ ಕಮೆಂಟ್ ಮಾಡುವವರಿಗೆ ಕಮಿಷನರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ಮೇಲೆ ನಮ್ಮ ಟೀಮ್ ಮಾನಿಟರಿಂಗ್ ಮಾಡ್ತಿರುತ್ತೆ. ಯಾರೇ ಅಶ್ಲೀಲ ಕಮೆಂಟ್, ಸಂದೇಶ ಕಳಿಸಿದ್ರೆ ಕಠಿಣ ಕ್ರಮ ಕೈಗೊಳ್ತೀವಿ ಎಂದು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಸೈಬರ್ ಪೊಲೀಸರಿಗೆ ವಿಶೇಷ ತರಬೇತಿಯನ್ನು ಸಹ ನೀಡಿದ್ದೇವೆ ಎಂದು ಹೇಳಿದ್ರು. ಸುಮಾರು ಜನಕ್ಕೆ ಐಡೆಂಟಿಫೈ ಮಾಡಿದ್ದಾರೆ, ಯಾರು ಇದು ಮಾಡಿದ್ರು. ಫಸ್ಟ್ ಆಗಿ ಕೆಲವರದು ಮಾಹಿತಿ ಸಿಕ್ಕಿದೆ. ಆ ಪೈಕಿ 2 ಜನಕ್ಕೆ ನಾವು ಸದ್ಯಕ್ಕೆ ಅರೆಸ್ಟ್ ಮಾಡಿದೀವಿ. ಸುಮಾರು 11 ಜನದ್ದು ಐಡೆಂಟಿಟಿ ಗೊತ್ತಾಗಿದೆ. ಅವ್ರಿಗೆ ಕೂಡ ನಾವು ನಮ್ಮ ಟೀಮ್ ಅವರು ಅರೆಸ್ಟ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಟೀಮ್ ತುಂಬಾ ನಾವು ಚುರುಕು ಮಾಡಿದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ. ಇನ್ನು ಮುಂದಕ್ಕೆ ಈ ತರ ಯಾರು ಇರಲಿ, ಅವರು ಬೇರೆಯವರ ಬಗ್ಗೆ ಅವೇಲನಕಾರಿಯಾಗಿ ತಿಳಿದಾರೆ ಅವ್ರ ಬಗ್ಗೆ ನಾವು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಕ್ರಮ ತಗೊಳ್ತೀವಿ ಮತ್ತೆ ಅವ್ರ ಬಗ್ಗೆ ಲೀಗಲ್ ಕಾನೂನು ಕ್ರಮ ತಗೊಳ್ತೀವಿ. ಪ್ರಕರಣದಲ್ಲಿ ಇನ್ನೂ ಹಲವರ ಹೆಸರು ದಾಖಲಾಗಿದೆ. 40ಕ್ಕೂ ಹೆಚ್ಚು ಐಡಿಗಳಿಂದ ಅಶ್ಲೀಲ ಕಮೆಂಟ್ ಮಾಡಲಾಗಿದ್ದು ಅವರ ಹುಡುಕಾಟ ನಡೆಯುತ್ತಿದೆ. ಹೀಗಾಗಿ ಅನೇಕರಿಗೆ ನಡುಕ ಶುರುವಾಗಿದೆ. ಅಭಿಮಾನ ತೋರಿಸಲು ಹೋದವರು ಜೈಲು, ಕೋರ್ಟ್ ಅಂತ ಅಲೆಯುವ ಪರಿಸ್ಥಿತಿ ನಿರ್ಮಾಣ ಆಗೋದಂತೂ ಸತ್ಯ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.